ನಮಸ್ಕಾರ. ETV ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 386ನೇ ತರಗತಿಗೆ ಬಂದಿದ್ದೀವಿ. ಇವತ್ತು ನಾವು ಈ ವಿಪರೀತೀಕರಣೀಯ ಮತ್ತೊಂದು ವ್ಯತ್ಯಯ ಅಂದರೆ ಒಂದು ಸ್ವಲ್ಪ ಈ ತಿರುಚುವಿಕೆಯಿಂದ ಉಳ್ಳಂಥದ್ದು, ಸ್ಮಾಲ್ ಟ್ವಿಸ್ಟಿಂಗ್ ಆಫ್ ದಿ ಟ್ರಂಕ್ ಆ್ಯಂಡ್ ದಿ ಪೆಲ್ವಿಕ್ ಗರ್ಡಲ್, ಅದನ್ನು ಉಪಕರಣಗಳು ಕೆಲವು ಆಧಾರಗಳನ್ನು ಇಟ್ಕೊಂಡು ಮಾಡುವ ಕ್ರಮವನ್ನು ಗಮನಿಸೋಣ. ಹಾಗೇನೇ ಮಾಡ್ತಕ್ಕಂಥ ಕ್ರಮವನ್ನು ನಾವು ಗಮನಿಸಿದ್ದೀವಿ. ಅನೇಕರಿಗೆ ಅದು ಸಾಧ್ಯವಾಗದೇ ಇರ್ಬೋದು. ಅದಕ್ಕೆ ಪ್ರಾಯಶಃ ಅವರ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ಆ ತಿರುಚುವಿಕೆ ಮತ್ತು ಆ ಚಾಚುವಿಕೆ ಎರಡನ್ನು ಕೊಡೋದಕ್ಕೆ ಕಷ್ಟ ಆಗ್ಬೋದು. ಅಂಥವರು ಒಂದು 2 ದಿಂಬುಗಳು, ಈ ಎತ್ತರವನ್ನು ನಿಮ್ಮ ಒಂದು ಬಾಗುವಿಕೆಯ ಪ್ರಮಾಣವನ್ನು ಗಮನಿಸಿ ಅಳವಡಿಸ್ಕೋಬೇಕು. ಮತ್ತೊಂದು ಕುರ್ಚಿ, ಈ ಕುರ್ಚಿ ನೋಡಿ ಸ್ವಲ್ಪ ಇಟ್ ಇಸ್ ಕೆಪ್ಟ್ ಅಟ್ ಅನ್ ಆ್ಯಂಗಲ್, ಒಂದು ಓರೆ ದಿಕ್ಕಿನಲ್ಲಿ. ಈ ಮಧ್ಯ ಇದು ಸೆಂಟರ್ ಅಂತ ತೆಗೆದುಕೊಂಡ್ರೆ ಇಲ್ಲಿಂದ ಒಂದು 45 ಡಿಗ್ರೀಸ್ ಈ ದಿಕ್ಕಲ್ಲಿ ಇಲ್ಲಿಟ್ಟಿರ್ತೀವಿ ಒಂದು ಕುರ್ಚಿ. ನಾವು ಇಲ್ಲಿ ಕೂತ್ಕೋಬೇಕು, ಸಿಟ್ ಅಟ್ ದಿ ಸೆಂಟರ್. ಮೊದಲು ಹೀಗೆ ಮಲಗಿ, ensure that the shoulders are rested on the mat, chin towards the chest. ಇಲ್ಲಿ ಕಾಲನ್ನು ಈಗ ಮೇಲೆ ಕೆತ್ತಬಿಟ್ರೆ ಇದೇ ವಿಪರೀತಕರಣಿ. ಹೀಗೂ ಮಾಡ್ಬೋದು. ಯಾರಿಗೆ ಕೈಯಿಂದ ಸಪೋರ್ಟ್ ಕೊಡೋದಕ್ಕಾಗೋದಿಲ್ವೋ ಅಂಥವ್ರು ಹೀಗೆ ದಿಂಬಿನ ಮೇಲೆ ವಿಪರೀತಕರಣೆಯನ್ನು ಮಾಡ್ಬೋದು. ನಮ್ಮ ಕೈಗಳ ಒತ್ತಡ ತಗೋಬದಲು ದಿಂಬು ತಗೊಳುತ್ತೆ. ಇದು ಹೆಚ್ಚು ಕಾಲ ವಿರಮಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ತಿರುಗಿಸಿ ನಂತರ ಕಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಕುರ್ಚಿಯ ಮೇಲ್ಬದಿಯಲ್ಲಿ ವಿರಮಿಸಿ. ಹೀಗೆ ತಿರುಗಿಬಿಡಬಾರ್ದು. ದಿ ಪೆಲ್ವಿಕ್ ರಿಮ್ ಶುಡ್ ನಾಟ್ ಟರ್ನ್. ಹೀಗೆ ತಳ್ಳಬೇಕು. ಪೆಲ್ವಿಕ್ ರಿಮ್ ಶುಡ್ ಬಿ ಕೆಪ್ಟ್ ಇನ್ ಬ್ಯಾಲೆನ್ಸ್. ಆಗಲೇ ಇದೆಲ್ಲ ಚಾಚಲ್ಪಡೋದು. ಕಾಲು ನೇರ ಮಾಡಬೇಕು. ನಿಧಾನ ಕುಸಿರು ತಗೊಳ್ಳಿ, ನಿಧಾನ ಕುಸಿರು ಬಿಡಿ. ನಂತರ ನಿಧಾನವಾಗಿ ಮೇಲಕ್ಕೆ ಬನ್ನಿ. ವಿಪರೀತಕರಣಿ. ಕಾಲನ್ನು ಮಡಚಿ ಕೆಳಕ್ಕಿರಿಸಿ. ಮತ್ತು ಇದನ್ನು ಮತ್ತೊಂದು ಬದಿಯಲ್ಲಿ ಮಾಡಬೇಕು. ಅದಕ್ಕೆ ಕುರ್ಚಿಯನ್ನು ಮತ್ತಿದ್ದೇನೆ, ಯು ಹ್ಯಾವ್ ಟು ಕೀಪ್ ಇಟ್ ಅಟ್ 45 ಡಿಗ್ರೀಸ್. ಅಪ್ರಾಕ್ಸಿಮೇಟ್ಲಿ at 45 degrees you should keep and sit at the center. ನಿಧಾನವಾಗಿ ಮಲ್ಕೊಳ್ಳಿ. ಇಲ್ಲಿ ಭುಜದ ಕೀರು, ಯು ಶುಡ್ ಜಸ್ಟ್ ರೆಸ್ಟ್ ಹಿಯರ್. ತುಂಬ ಕೆಳಕೊಡ ಓಡಬಾರ್ದು, ಎದೆ ಕುಸಿಬಾರ್ದು. ಆಮೇಲೆ ಕಾಲು ನೇರ ಮಾಡಿ. ಇದು ವಿಪರೀತ ಕರಣಿ. ಇಲ್ಲಿಂದ ಈ ಸೊಂಟದ ಭಾಗವನ್ನು ತಿರುಗಿಸಿ ಕಾಲುಗಳನ್ನು ಕುರ್ಚಿಯ ಮೇಲ್ಬದಿಯಲ್ಲಿ ವಿರಮಿಸಿ. ಇದು ಪಾರ್ಶ್ವ ವಿಪರೀತ ಕರಣಿ. ಇದನ್ನು ಕೆಲವರಿಗೆ ಈ ಆಧಾರಗಳನ್ನಿಲ್ಲದೆ ಮಾಡೋದಕ್ಕೆ ಕಷ್ಟ ಆದವರು ಈ ಥರ ಮಾಡ್ಬೋದು. ನಂತರ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈ ಒಂದು ಚಲನೆಗಳು, ವಿಭಿನ್ನ ಚಲನೆ ನಮ್ಮ ಅನೇಕ ಅಂಗಾಂಗಗಳಿಗೆ ಸಾಕಷ್ಟು ಉಪಯುಕ್ತತೆಯನ್ನು ತಂದುಕೊಡುತ್ತೆ. ಎಲ್ಲಕ್ಕಿಂತ ಹೆಚ್ಚಿಗೆ ಕಾಲು ಮೇಲೆ ಇರೋದರಿಂದ, ಹೃದಯ ಕೆಳಗಡೆ ಇರೋದರಿಂದ, ಗುರುತ್ವಾಕರ್ಷಣೆಯ ಫಲವಾಗಿ ಒಂದು ಅಪಧಮನಿಗಳಿಂದ
ರಕ್ತ ಪರಿಚಲನೆ ಸುಲಭವಾಗಿ ಹಿಮ್ಮುಖವಾಗಿ ನಡೆಯೋದರಲ್ಲಿ ಇದು ಭಾಳ ಸಹಕಾರಿ. ಅದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಈ ಎಲ್ಲ ಆಸನಗಳಲ್ಲಿ ಈ ಥೈರಾಯ್ಡ್ ಗ್ಲ್ಯಾಂಡ್ಸ್ ಇವುಗಳು ಸಚೇತನಗೊಳ್ಳುತ್ತೆ. ತನ್ಮೂಲಕ ಇಡೀ ದೇಹದ ಆರೋಗ್ಯದಲ್ಲಿ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.